ಮಮತಕ್ಕನ ತುಷ್ಟೀಕರಣ ನೀತಿ ಮಿತಿ ಮೀರೈತಿ. ಸಾವಿರಾರು ಕೋಟಿ ಮುಸ್ಲಿಮರಿಗಾಗಿನ ಬಜೆಟ್ ಒಳಗೆ ಕೊಡಾಕತ್ತಾರೆ. ಅವರಿಗೋಸ್ಕರ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿ ಹೋರಾಟ ಮಾಡಕ್ಕೂ ಸಿದ್ಧ ಈ ಮಮತಕ್ಕನ ಹಾದಿ ಒಳಗನ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಹೊಂಟಾರ. ಅವರು ಕೂಡ ತುಷ್ಟೀಕರಣದಾಗ ಒಂದು ಕೈ ಮ್ಯಾಲ ಅದಾರ. ममता बनर्जी जी के नेतृत्व में पश्चिम बंगाल तुष्टीकरण की गहरी खाई में नीचे गिरता चला जा रहा है, जिसकी की झलक आज पश्चिम बंगाल सरकार द्वारा प्रस्तुत किए गए बजट में झलक ही नहीं, बहुत विद्रूप झलक दिखाई पड़ती है. इट इज जस्ट नॉट ए ग्लिम्स बट ए वेरी डिस्टॉर्टेड, टेरिफाइंग ग्लिम्स ऑफ द डास्टर्डली अपीजमेंट पॉलिसीज ऑफ वेस्ट बंगाल गवर्नमेंट. माइनॉरिटी अफेयर्स और मदरसे के लिए 5,713 करोड़ रुपए 5,713 crore rupees have been allocated for minority and madrasa. ನೋಡಿದ್ರಲ್ರಿ, ಸುಧಾಂಶು ತ್ರಿವೇದಿ ಅವರು ಮಮತಕ್ಕನ ಗುಣಗಾನ ಮಾಡಾಕತ್ತಾರ, ಹೊಗಳಿ ಹಾಡಾಕತ್ತಾರ. ಬಜೆಟ್ ಹಂಚಿಕೆಯಲ್ಲೂ ಮಮತಕ್ಕನ ತುಷ್ಟೀಕರಣ ಹೆಂಗೈತಿ ಅಂತ ಹೇಳಾಕತ್ತಾರ. ಮೈನಾರಿಟಿಗಳಿಗಾಗಿ ಈ ವರ್ಷದ ಬಜೆಟ್ ಒಳಗ ಮಮತಕ್ಕ 5,713 ಕೋಟಿ ಇಟ್ಟಾರಂತ. ಮಮತಕ್ಕ ಯಾವಾಗ್ಲೂ ಹೇಳ್ತಾರಲ್ರಿ, 3 ಎಮ್ಮ, ಒಂದು ಮಾ, ಇನ್ನೊಂದು ಮಾಟಿ, ಇನ್ನೊಂದು ಮಾನುಷ್. ಅದು ಹಂಗಲ್ಲಂತ್ರಿ, ಅದು ಮೌಲ್ವಿ, ಮುಸ್ಲಿಂ, ಮಯಜಿನ್ ಅಂತ. ಅಂದ್ರೆ ಎಲ್ಲಾ ಮುಸ್ಲಿಮರಿಗೆ, ಅಂದ್ರೆ ಮೈನಾರಿಟಿಗಳಿಗೆ ಸಂಬಂಧಪಟ್ಟಿದ್ದು. ವೆಸ್ಟ್ ಬೆಂಗಾಲ ಮಮತಕ್ಕನ ಆಡಳಿತದಾಗ ಭ್ರಷ್ಟಾಚಾರ ತುಷ್ಟೀಕರಣದಿಂದ ತುಂಬಿ ಹೋಗೈತಿ. ಯಾವ ರೀತಿ ಅವರು ಮುಸ್ಲಿಮರನ್ನೇ ಉದ್ಧಾರ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಬಿಟ್ಟಾರಂದ್ರ ಈಗ ಬಜೆಟ್ ಒಳಗ ಸಾವಿರಾರು ಕೋಟಿ ಅವ್ರಿಗೆ ಐತಿ. ಮೊದಲಿಂದಾನು ಮಮತಕ್ಕ ತಾವು ಆಡಳಿತಕ್ಕೆ ಬಂದಾಗಿಂದಾನು ಇದೇ ಕೆಲಸ ಮಾಡ್ಕೊತ ಬಂದಾರ. ಆದ್ರೆ ಈ ವರ್ಷ ಒಂದು ಕೈ ಮೇಲ್ ಹೋಗ್ಯಾರ. ಇದನ್ನ ಸುಧಾಂಶು ತ್ರಿವೇದಿ ಅವರು ಹೇಳಿದ್ರಲ್ಲಿ. ಮಮತಕ್ಕ ಸೈನ್ಸ್ ಅಂಡ್ ರಿಸರ್ಚ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕಾಮರ್ಸ್ ಇದಕ್ಕೆಲ್ಲಾನು ಕಡಿಮೆ ರೊಕ್ಕ ಕೊಟ್ಟಾರ ಬಜೆಟ್ ಒಳಗ. ಮೈನಾರಿಟಿಗೆ ಅಂದ್ರ ಸಾವಿರಾರು ಕೋಟಿ ಖರ್ಚು ಮಾಡ್ಯಾರ. ಹಿಂಗೆಲ್ಲ ಮಾಡಿ ತುಷ್ಟೀಕರಣವನ್ನ ಪ್ರೂವ್ ಮಾಡಾಕತ್ತಾರು ಅಂತಾರ ಸುಧಾಂಶು ತ್ರಿವೇದಿ. ಒಟ್ನ್ಯಾಗ ಮಮತಕ್ಕಗ ಮತದಾರರ ಪರಿಷ್ಕರಣೆ ಯಾಕೆ ಬ್ಯಾಡಾಗಿತ್ತು, ಅದರ ವಿರೋಧ ಯಾಕೆ ಮಾಡಿದ್ರು ಅನ್ನೋದು ಈ ಬಜೆಟ್ ಖಾತ್ರಿ ಮಾಡತೈತಿ. ಮಮತಾ ಬ್ಯಾನರ್ಜಿಗೆ ಎಷ್ಟರ ಮಟ್ಟಿಗೆ ನೋವಾಗೈತಿ ನೋಡ್ರಿ. SIR ಬಂದ್ರ ಪಶ್ಚಿಮ ಬಂಗಾಳದಾಗ ಅವರು ಓಟ ಅಲ್ಲಾಡ್ ಹೋಗ್ತಾವು ಅಂತ. ಇದ್ರ ಮೂಲಕ ಮಮತಾ ಬ್ಯಾನರ್ಜಿ ಅವರ ಮತದಾರರು ಯಾರು ಅನ್ನೋದನ್ನ ಈ ಬಜೆಟ್ ಇಂದ ನೋಡಬಹುದು. ಇದೇ ಮತದಾರರು ಎಲ್ಲರೇ ಕೈ ತಪ್ಪಿ ಹೋಗ್ತಾರು ಅಂತ ಗೊಳೋ ಅಂತ ಅಳ್ಕೋತ ವಾದ ಮಾಡ್ಕೋತ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ರು. ಕರಿ ಕೋಟ್ ಹಾಕೊಂಡ ವಾದಾನೂ ಮಾಡಿದ್ರು. ಮಮತಕ್ಕ ಮುಸ್ಲಿಮರಿಗಾಗಿ ಎಷ್ಟು ದೂರ ಬೇಕಾದ್ರೂ ಹೋಗ್ತಾರ, ಏನು ಬೇಕಾದ್ರೂ ಮಾಡ್ತಾರ ಅಂತ ಕೋರ್ಟ್ ಒಳಗನ ಪ್ರೂವ್ ಮಾಡಿಬಿಟ್ರು. ಮತದಾರರು ಲೀಗಲ್ ಅದಾರೋ ಇಲ್ಲೀಗಲ್ ಅದಾರೋ ಅದು ಬೇರೆ ವಿಷಯ. ಆದ್ರೆ ಅವರ ಪರವಾಗಿ ನಿಲ್ಲಕ ಮಮತಕ್ಕ ಸದಾ ಸಿದ್ಧ. ಒಟ್ನಾಗ ಅವರು ವೋಟ್ ಬ್ಯಾಂಕ್ ಅವರ ತಿಕ್ಕ ಇರಬೇಕು. ಅದಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರ. ತಮ್ಮ ರಾಜ್ಯದ ಬೊಕ್ಕಸ ಖಾಲಿ ಆದ್ರೂ ಪರವಾಗಿಲ್ಲ. ಮಮತಾ ಬ್ಯಾನರ್ಜಿ ಅವರು ಬಾಯ್ ಬಿಟ್ರ ನಾನೊಬ್ಬ ಬ್ರಾಹ್ಮಣ ಹಿಂದೂ, ನಾನು ಎಲ್ಲಾ ಧರ್ಮದವ್ರನ್ನ ಗೌರವ ಕೊಡ್ತೂನು ಅಂತಾರ. ಗೌರವ ಮಾತಲ್ಲೂ ಇಲ್ಲ, ಕೃತಿಯಲ್ಲೂ ಇಲ್ಲ, ಬರೀ ಡೈಲಾಗಲ್ಲ ಐತಿ. ಖರೆ ರೀ, ಎಷ್ಟೇ ಹಿಂಸಾಚಾರ ಹಿಂದೂಗಳ ಮೇಲೆ ಅನ್ಯಾಯ ಆದ್ರೂ ಧ್ವನಿ ಎತ್ತಂಗಿಲ್ಲ. ಅದೇ ಮುಸ್ಲಿಮರಿಗೆ ಮುಳ್ಳು ಚುಚ್ಚಿದ್ರು ದೊಡ್ಡ ಸುದ್ದಿ ಆಗ್ತೈತಿ. ತುಷ್ಟೀಕರಣ ರೀ ಅಷ್ಟ. ಬಜೆಟ್ ಒಳಗೂ ಅವರಿಗೆ ಅಂತಾನ ಒಂದು ದೊಡ್ಡ ಮೊತ್ತವನ್ನ ಮೀಸಲಿಡೋದ್ರ ಮುಖಾಂತರ ತಾವು ಯಾರ ಪರವಾಗಿ ಇದ್ದಾರು ಅನ್ನೋದನ್ನ ಮತ್ತೊಂದ್ಸಲ ರುಜುವಾತ್ ಮಾಡ್ಯಾರ. ವೆಸ್ಟ್ ಬೆಂಗಾಲ್ನಾಗ ಮೈನಾರಿಟಿ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಐತಿ ಅನ್ನೋದು ನಿಮ್ಗೆ ಗೊತ್ತೈತಿ. ಅದು ಮುಸ್ಲಿಂ. ಐಕ್ಯಶ್ರೀ ಅಂತ ಒಂದು ಸ್ಕೀಮ್ ತಂದಾರ. ಅದು ಬರೀ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅಷ್ಟ. ಇನ್ನೊಂದ್ಸಲ ಹೇಳತ್ತೀನಿ, ಬರೀ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅಷ್ಟ. ವೆಸ್ಟ್ ಬೆಂಗಾಲ್ನಾಗ ಮುಸ್ಲಿಂ ವಿದ್ಯಾರ್ಥಿಗಳು ಬರೀ ಮದರ್ಸಾಗ ಹೋಗ್ತಾರ. ಅದಕ್ಕೆ ಅಂತಾನ 1,100 ಕೋಟಿ ರೂಪಾಯಿ ತೆಗೆದಿಟ್ಟಾರ ಉದ್ಧಾರ ಮಾಡಾಕ. ಶಿಕ್ಷಾಶ್ರೀ ಅಂತ ಒಂದು ಮಾಡ್ಯಾರ. ಈ ಸ್ಕೀಮ್ ಒಳಗ ಮದರ್ಸಾ ಶಾಲೆಗಳನ್ನ ಉದ್ಧಾರ ಮಾಡ್ತಾರಂತ, ಅಭಿವೃದ್ಧಿ ಮಾಡ್ತಾರಂತ, ಬಿಲ್ಡಿಂಗ್ಗಳನ್ನ ನಿರ್ಮಾಣ ಮಾಡ್ತಾರಂತ. ಇನ್ನ ಮದರಸದ ಶಿಕ್ಷಕರು, ಮೌಲ್ವಿಗಳು ಇವರೆಲ್ಲ ಏನು ಇರ್ತಾರಲ್ರಿ, ಅವರಿಗೆ ಭತ್ತೆ ನೀಡ್ಯಾರ. ಮತ್ತ ಪಗಾರ ಜೊತೆ ಪಗಾರ ಬೇರೆ ರೀ, ಅದ್ರ ಜೋಡಿ ಸ್ಟೈಪಂಡ್ ಕೊಡ್ತಾರ. ತಿಂಗಳಿಗೆ ಇವ್ರಿಗೆ ಇಂತಿಷ್ಟು ಅಂತ ದುಡ್ಡು ಬರ್ತೈತಿ. ಅದು 11,000ದಿಂದ 15,000ಕ್ಕೆ
ಏರಿಕೆ ಆಗೈತಿ ಈ ಬಜೆಟ್ ಒಳಗೆ. ಇಮಾಮ್ಗಳಿಗೆ ಮೌಲ್ವಿಗಳಿಗೆ ಇಷ್ಟ ಅಲ್ರಿ. ಈಗ ಮೌಲ್ವಿ ಆಗಬೇಕು ಅಂತ ಯಾರೋ ಒಬ್ಬ ಮುಸ್ಲಿಂ ವಿದ್ಯಾರ್ಥಿ ಅನ್ಕೊಂಡ ಅಂದ್ರೆ ಅವನಿಗೆ ಲೋನ್ ಕೊಡ್ತಾರೆ ಅದನ್ನು ಕಲಿಯೋದಕ್ಕಾಗಿ. ಪುಸ್ತಕಗಳು ಅಂದರೆ ಕುರಾನ್, ಇಸ್ಲಾಂ ರಿಲೇಟೆಡ್ ಬುಕ್ಸ್ ಎಲ್ಲ ಫ್ರೀ ಫ್ರೀ ಫ್ರೀ. ಮಮತಾಕ್ಕನ ಮನಸ್ಸು ಮೈನಾರಿಟಿಗಳಿಗಾಗಿ ಎಷ್ಟು ದೊಡ್ಡದೈತಿ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊರಿ. 2010ರಿಂದ 2026ನೇ ಇಸ್ವಿ ತನಕ ಮಮತಾಕ್ಕ ಸಾವಿರಾರು ಕೋಟಿ ಮೈನಾರಿಟಿಗಳಿಗೆ ಅಂತ ತೆಗೆದಿಟ್ಕೋತ ಬಂದಾರ. 2013ರಾಗ 853 ಕೋಟಿ ಇತ್ತು. 2014, 15, 16 ಹಿಂಗ ದಾಟ್ಕೋತ ಈ ಸಂಖ್ಯೆ ಈ ಮೊತ್ತ ಹೆಚ್ಚಾಕೋತ ಬಂದೈತಿ. 2025ನೇ ಸಾಲೊಳಗೆ 5602 ಕೋಟಿ ಇಟ್ಟಿದ್ರು. ಈ ವರ್ಷ ಅದ್ರಾಗ ಇನ್ನೊಂದು 100 ಕೋಟಿ ಹೆಚ್ಚು ಸೇರಿಸಿ 5713 ಕೋಟಿ ರೂಪಾಯಿಯನ್ನ ಮೈನಾರಿಟಿಗಳ ಉದ್ಧಾರಕ್ಕಾಗಿ ಅಂತಾನೆ ಇಟ್ಟಾರ. ಅದರ ಜೋಡಿ 30 ಲಕ್ಷ ತನಕ ಅವರಿಗೆ ಸಾಲ ಕೊಡ್ತಾರ. ಬಡ್ಡಿ ಎಷ್ಟ್ರಿ? 3%. ಜಿಲ್ಲೆಗೆ ಒಂದು ಅಲ್ಪಸಂಖ್ಯಾತರ ಸಮುದಾಯ ಭವನ ನಿರ್ಮಾಣ ಮಾಡಾಕ ಪಣ ತೊಟ್ಟಾರಂತ. ಇನ್ನ ಮುಸ್ಲಿಂ ಮಹಿಳೆಯರಿಗೆ ಲಕ್ಷ ಲಕ್ಷ ಸಾಲ ಕೊಡ್ತಾರ. ಅದ್ರಾಗ 50% ಸಬ್ಸಿಡಿ. ಇಲ್ಲಿ ಇಮಾಮ್ಗಳಿಗೆ ಹೆಂಗ್ ಸ್ಟೈಪಂಡ್ ಕೊಡತ್ತಾರೋ ಅದೇ ರೀತಿ ಹಿಂದೂ ಪೂಜಾರಿಗಳಿಗೆ ಕೊಡತ್ತಾರ ಅಂತ ಅನ್ಕೋಬೇಡ್ರಿ. ಅವ್ರಿಗೆ ₹1 ಬಿಡುಗಾಸು ಇಲ್ಲ. ಇಂಥವು ಮುಸ್ಲಿಮರ ಉದ್ಧಾರಕ್ಕಾಗಿ ಮಮತಾಕ್ಕ ಮಾಡಿರೋವು ಬಹಳಷ್ಟು ಅದಾವು. ಲಿಷ್ಟ ಐತಿ. ಅದನ್ನ ಹೇಳ್ಕೊತ ಕೂತ್ರೆ ನಾ ಇಲ್ಲೇ ಕುಂದ್ರಬೇಕಾಕತಿ, ನೀವು ಕೇಳ್ಕೊತ ಕುಂದ್ರಬೇಕಾಗ್ತೈತಿ. ನಾ ಬರೇ ಕೆಲವೊಂದಿಷ್ಟು ಹೇಳಿ ನೀವು ಅವ ಇಷ್ಟು ಅದಾವಂದ್ರ ಇನ್ನ ಎಷ್ಟು ಉಳಿದಿರಬಹುದು. ಸೇಮ್ ಟು ಸೇಮ್ ಮಮತಾಕ್ಕ ಪಶ್ಚಿಮ ಬಂಗಾಳದಾಗ ಹೆಂಗ್ ಮಾಡಾಕತ್ತಾರೋ ಹಂಗ ನಮ್ಮ ಸನ್ಮಾನ್ಯ ಶ್ರೀ CM ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಹಂಗ ಮಾಡಾಕತ್ತಾರ. ಏನಿವ್ರು ಮಮತಾಕ್ಕನ ಸ್ಫೂರ್ತಿಯಾಗಿ ತಗೊಂಡಾರೋ ಅಥವಾ ಕರ್ನಾಟಕನೂ ವೆಸ್ಟ್ ಬೆಂಗಾಲ್ ರೀತಿ ಆಗ್ಲಿ ಅಂತ ಮಾಡಾಕ್ ಹೊಂಟಾರೋ ಗೊತ್ತಿಲ್ಲ. ಅಂತವ ಕೆಲಸ ಇವರು ಮುಂದುವರ್ಸ್ಯಾರ. ಹೋದ ಬಜೆಟ್ನಾಗ ಅಲ್ಪಸಂಖ್ಯಾತರಿಗೆ ಅಂತ ಎಷ್ಟು ಕೋಟಿ ಕೊಟ್ಟಿದ್ರು ನೆನಪೈತೇನ್ರಿ? 4535 ಕೋಟಿ. ಇದು ಎಷ್ಟು ಹೆಚ್ಚಿತ್ತು ಅಂದ್ರ ಅದಕ್ಕಿಂತ ಹಿಂದಿನ ಬಜೆಟ್ಗ 30% ಹೆಚ್ಚಿಗೆ ಇತ್ತು. ಅಂದ್ರ 2024-25ನೇ ಸಾಲಿನ ಬಜೆಟ್ ಒಳಗ ಮೈನಾರಿಟಿಗಳಿಗಂತ 3404 ಕೋಟಿಯನ್ನ ಮೈನಾರಿಟಿಗಳಿಗೆ ಕೊಟ್ಟಿದ್ರು. ಅಷ್ಟೇ ಯಾಕ್ರಿ, ಮೈನಾರಿಟಿ ಕಾಲೋನಿಗಳ ಅಭಿವೃದ್ಧಿ ಅಂತ ಹೊಸದೊಂದನ್ನ ಆ್ಯಡ್ ಮಾಡಿ ಅವರ ಕಾಲೋನಿ ಅಭಿವೃದ್ಧಿ ಮಾಡಕ್ ಹೊಂಟಿದ್ರು. ಮಸೀದಿ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಂತ ಇಂತಿಷ್ಟು ರೊಕ್ಕ ಎತ್ತಿಟ್ರು. ಉರ್ದು ಮೀಡಿಯಂ ಸ್ಕೂಲ್ಗಳನ್ನ ಡೆವಲಪ್ ಮಾಡಾಕ ಓಡ್ಯಾಡಕತ್ರು. ಸರ್ಕಾರಿ ಶಾಲೆಗಳ ಮುಚ್ಚಾಕತ್ತಾವ. ಕನ್ನಡ ಮೀಡಿಯಂ ಅದು ಬೇಕಾಗಿಲ್ಲ. ಉರ್ದು ಮೀಡಿಯಂ ಸ್ಕೂಲ್ಗಳನ್ನ ಉದ್ಧಾರ ಮಾಡಬೇಕು, ಡೆವಲಪ್ ಮಾಡಬೇಕು, ಹೊಸ ಹೊಸ ಶಾಲೆಗಳನ್ನ ನಿರ್ಮಾಣ ಮಾಡಬೇಕು. ಅದಷ್ಟೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿರೋದು. ಮುಸ್ಲಿಮ್ರಿಗೆ ಶಾದಿ ಭಾಗ್ಯ ಕೊಟ್ರು. ಬಡ ಅಲ್ಪಸಂಖ್ಯಾತರು ಮದ್ವಿ ಆದ್ರ 50,000 ರೂಪಾಯಿ ಕೊಟ್ಟು ಅವರ ಮದ್ವಿ ಖರ್ಚು ನೋಡ್ಕೊಳ್ಳೋದು. ಹೊಸ ಹೊಸ ಅಭಿವೃದ್ಧಿ ಕೆಲಸಗಳನ್ನ ಸಿದ್ದರಾಮಯ್ಯ ಸಾಹೇಬ್ರು ಮುಸ್ಲಿಮರಿಗಾಗಿ ಮಾಡಾಕತ್ತಾರ. ಇಮಾಮ್ಗಳಿಗೆ ಗೌರವಧನ ಅಂತ ಕೊಡಾಕತ್ರು. ತಿಂಗಳಿಗೆ 6,000 ರೂಪಾಯಿ ಕುತ್ತಲ್ಲೇ ಅವ್ರ ಅಕೌಂಟಿಗೆ ಹೊಂಟೈತಿ. ಸರ್ಕಾರಿ ಕರಾರುಗಳೊಳಗ 4% ಮೀಸಲಾತಿ ಮೈನಾರಿಟಿಗಳಿಗೆ. ಹಿಂಗ ಬಹಳಷ್ಟು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮುಸ್ಲಿಮರಿಗಾಗಿ ಕೆಲಸ ಮಾಡೈತಿ. ಬಜೆಟ್ ಒಳಗ ರೊಕ್ಕ ಕೊಟ್ಟೈತಿ. ಹಿಂಗೆಲ್ಲ ಮಾಡೋದ್ರ ಜೋಡಿ ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಅಲ್ಪಸಂಖ್ಯಾತರ ಸಾಲದ ಬಡ್ಡಿಯನ್ನ ಮನ್ನಾ ಮಾಡ್ತನು ಅಂತ ಅನೌನ್ಸ್ ಮಾಡಿಬಿಟ್ರು. ಯಾವ ರೇಂಜಿನ ತುಷ್ಟೀಕರಣ ಐತಿ ನೀವ ನೋಡ್ರಿ. ಹಿಂಗ ಮುಂದುವರೆದ್ರ ಸಿದ್ದರಾಮಯ್ಯ ಸಾಹೇಬ್ರ ತುಷ್ಟೀಕರಣ ಮುಂದುವರ್ಕೋತ ಹೋದ್ರ ನಮ್ಮ ಕರ್ನಾಟಕನೂ ಕೂಡ ಮಮತಾಕ್ಕನ ವೆಸ್ಟ್ ಬೆಂಗಾಲ್ ಆಗೋದ್ರಾಗ ಡೌಟ ಇಲ್ಲ. ಮೈನಾರಿಟಿಗಳನ್ನ ಉದ್ಧಾರ ಮಾಡಬೇಡ್ರಿ ಅಂತ ಹೇಳತ್ತಿಲ್ಲ. ಆದ್ರ ಮೈನಾರಿಟಿಗಳು ಎಲ್ಲ ಅಂದ್ರೆ ಯಾವ್ದ್ಯಾವ್ದು ಸಾಮಾನ್ಯವಾಗಿ ಸ್ಕೀಮ್ಗಳು ಬರ್ತಾವ ಅದೆಲ್ಲದ್ರ ಪಾಲುದಾರರು ಆಗಿರ್ತಾರ. ಸೆಪ್ರೇಟ್ ಆಗಿ ಇದನ್ನ ಅವ್ರಿಗೆ ಕೊಡೋದು ಅಂದ್ರೆ ಎಕ್ಸ್ಟ್ರಾ ಮಟೀರಿಯಲ್ ಕೊಡೋದು. ಅವ್ರಿಗೆ ಈ ಕಾಯ್ದೆ ತಗೊಳ್ರಿ, ನಿಮಗೆ ಎಕ್ಸ್ಟ್ರಾ ಇಷ್ಟು ದುಡ್ಡು ತಗೊಳ್ರಿ, ಇದು ನಿಮಗೆ ಎಕ್ಸ್ಟ್ರಾ, ಮದರ್ಸಾಗಾಗಿ ಎಕ್ಸ್ಟ್ರಾ, ಹಿಂಗೆ ಎಕ್ಸ್ಟ್ರಾ ಕೊಡೋದು. ಈ ಕಡೆ ಸಾಮಾನ್ಯ ಸ್ಕೀಮ್ಗಳಲ್ಲೂ ಅವ್ರ ಭಾಗಿ, ಅವ್ರಿಗೆ ಅಂತ ಸೆಪ್ರೇಟ್ ಬೇರೆ. ಅವ್ರನ್ನ ಉದ್ಧಾರ ಮಾಡ್ರಿ, ಎಜುಕೇಶನ್ ಕೊಡ್ರಿ, ಆಮೇಲೆ ಏನು ಇಂಪಾರ್ಟೆಂಟ್ ಮೂಲಭೂತ ಸೌಲಭ್ಯಗಳು ಬೇಕಾಗಿರ್ತಾವ ಅದನ್ನ ಕೊಡ್ರಿ. ಆದ್ರ ಕೊಡಾಕತ್ತೀವಿ ಅಂತ ತುಷ್ಟೀಕರಣ ಮಾಡಿ ಅವ್ರನ್ನ ಸಮಾಜದ ಮುಖ್ಯ ವಾಹಿನಿಯಿಂದ ದೂರ ಇಡೋದು ಎಷ್ಟು ಸರಿ? ನೀವು ಮಾಡಾಕತ್ತಿರೋದ್ರಿಂದ ಅವ್ರು ಉದ್ಧಾರ ಆಗಕತ್ತಾರೇನು? ಇಲ್ಲ, ಅದರಿಂದ ಅವ್ರು ಇನ್ನಷ್ಟು ಅಭಿವೃದ್ಧಿಯಿಂದ ಹಿಂದುಳಿಯಾಕತ್ತಾರ. ಅವ್ರನ್ನ ಮುಂದೆ ತರಾಕ್ ನೀವು ಬಯಸಾಕತ್ತಿರೋ ಅಥವಾ ಅವ್ರು ಇನ್ನಷ್ಟು ಹಿಂದುಳಿಲಿ ಅಂತ ನೀವು ಅನ್ನಕತ್ತಿರೋ ಗೊತ್ತಿಲ್ಲ. ಈ ರೀತಿ ಮಾಡೋದ್ರಿಂದನ ಇದಕ್ಕೆ ತುಷ್ಟೀಕರಣ ಅಂತ ಕರಿಬೇಕಾಗ್ತೈತಿ.